ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಟೆಕ್ನಿಕಲಿ ಕೇಳ್ತಾ ಇದ್ದೀನಿ, ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಡೋದಕ್ಕೆ ಬರುತ್ತೆ KPCCಗೆ ಅಲ್ವಾ? KPCC ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಕೊಡಬಹುದು ಅಲ್ಲ, ಅದು ಕೊಟ್ಟರೆ ಟೆಕ್ನಿಕಲಿ ಕೂಡ ಅದು ಕೊಟ್ಟರೆ ಪೊಲಿಟಿಕಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಐ ಅಗ್ರಿ. ಈಗ ದಿಸ್ ಮ್ಯಾಟರ್ ಇಸ್ ನಾಟ್ ಟೆಕ್ನಿಕಲ್, ದಿಸ್ ಮ್ಯಾಟರ್ ಇಸ್ ಟೋಟಲಿ ಪೊಲಿಟಿಕಲ್. ಎಸ್. ಹೀಗಾಗಿ ಒಂದು ವೇಳೆ ಹೈಕಮಾಂಡ್ನ ಅಣತಿಯಂತೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಒಪ್ಪಿಗೆ ಕೊಟ್ಟು, ಅಂದ್ರೆ ಈ ಕುಣಿಗಲ್ ರಂಗನಾಥ್, ಇಕ್ಬಾಲ್ ಹುಸೇನ್ ಇವರಿಗೆಲ್ಲ ಕೊಟ್ಟಿದ್ದು KPCC ಶಿಸ್ತು ಸಮಿತಿನೇ ಅಲ್ಲ. KPCC ಶಿಸ್ತು ಸಮಿತಿ ಕೊಟ್ಟರು, ಅದರ ಪೊಲಿಟಿಕಲ್ ಕನೋಟೇಷನ್ಸ್ ಏನೋ ಬೇರೆ ಆಗಲ್ಲ. ಕರೆಕ್ಟ್. ಡಾಕ್ಟರ್ ರಂಗನಾಥ್, ಬೇಳೂರು ಗೋಪಾಲ್ ಕೃಷ್ಣ, ಶಿವಗಂಗಾ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ, ಅದಕ್ಕೆ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದು ಗೊತ್ತಿರುವ ವಿಷಯ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಏನು ಹೇಳಿದ್ರು ನೋಡಿ, ನನ್ನ ಪರವಾಗಿ ಮಾತಾಡೋರ್ಗೂ ನಾನು ನೋಟಿಸ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳುವ ಪ್ರಯತ್ನವನ್ನು. ಆ ನೋಟಿಸಿನ ಮುಂದಿನ ಹಂತ ಏನು ರಾಜಕಾರಣದಲ್ಲಿ ಆಗಲ್ಲ. ಆ ಕಾರಣದಿಂದ ಆ ನೋಟಿಸ್ ಒಂದು ರೀತಿ ಈ ಕೋರ್ಟ್ ಭಾಷೆಯಲ್ಲಿ ಹೇಳೋದಾದ್ರೆ ಅದು ಇನ್ಫ್ರಕ್ಚುಯಸ್, ಅದು ಮುಂದೇನು ಆಗಲ್ಲ ಅದರಲ್ಲಿ. ಆದರೆ ಇಲ್ಲಿ ಡಾಕ್ಟರ್ ಯತೀಂದ್ರರಿಗೆ ನೋಟಿಸ್ ಕೊಡುವ ಪ್ರಯತ್ನವನ್ನು ಏನಾದರೂ ಕಾಂಗ್ರೆಸ್ ಮಾಡಿದ್ರೆ, ಅಥವಾ ಈಗ ಡಿ ಕೆ ಶಿವಕುಮಾರ್ ಕೂಡ ನೋಟಿಸ್ ತಾನಾಗಿ ಕೊಟ್ಟರೆ ಕ್ರೈಸಿಸ್ ಪ್ರಿಸಿಪಿಯೇಟ್ ಮಾಡ್ದಂಗೆ, ಕ್ರೈಸಿಸ್ ಪ್ರಿಸಿಪಿಯೇಟ್ ಆಗುತ್ತೆ. ನವೆಂಬರ್ನ ಕ್ರಾಂತಿ ಏನಾಗುತ್ತೆ, ಅದು ಅಕ್ಟೋಬರ್ ಅಂತ್ಯದಲ್ಲಿ ಬದಲಾಗುತ್ತೆ. ಡಿ ಕೆ ಶಿವಕುಮಾರ್ಗೆ ಈಗ ಕಾನ್ಫ್ಲಿಕ್ಟ್ ಬೇಕಾಗಿಲ್ಲ, ಆದರೆ ಪುಟಿಂಗ್ ಪ್ರೆಷರ್ ಆನ್ ಯತೀಂದ್ರ ಆ್ಯಂಡ್ ಸಿದ್ದರಾಮಯ್ಯನವರು ಅವರ ಬಣ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್. ಹೀಗಾಗಿ ಅವ್ರು ಹೇಳ್ತಿದ್ದಾರೆ, ನಾನು ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳ್ತೀನಿ, ನಾನು ಯಾರಿಗೆ ತಿಳಿಸ್ಬೇಕೋ ಅವ್ರಿಗೆ ತಿಳಿಸ್ತೀನಿ. ಹೈಕಮಾಂಡ್ ಒಂದು ವೇಳೆ ಇಲ್ಲ ಡಾಕ್ಟರ್ ಯತೀಂದ್ರರಿಗೆ ನೋಟಿಸ್ ಕೊಡಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ್ರೆ ಅಜಿತ್, ಪೊಲಿಟಿಕಲ್ ಕಾಮನ್ ಸೆನ್ಸಲ್ಲಿ ನನಗೆ ಅನಿಸ್ತಕ್ಕಂಥದ್ದು ಡಿಸಾಸ್ಟರ್ ಆಗುತ್ತೆ. ಅದು ಡಿಸಾಸ್ಟರ್ ಆಗುತ್ತೆ, ಅದು ಪ್ರಿಸಿಪಿಯೇಟ್ ಮಾಡ್ದಂಗೆ. ಕರೆಕ್ಟ್. ಹೈಕಮಾಂಡ್ ಆ ಹಂತಕ್ಕೆ ಹೋಗ್ಲಿಕ್ಕಿಲ್ಲ ಅಂತಕ್ಕಂಥ ಗೊತ್ತಿಲ್ಲ. ಈಗ ಯಾವ ರೀತಿ ಪೊಲಿಟಿಕಲ್ ಪಾರ್ಟಿಗಳ ಹೈಕಮಾಂಡ್ಗಳು ಒಂದೊಂದ್ಸಲ ಯೋಚನೆ ಮಾಡ್ತವೆ ಅಂತಕ್ಕಂಥದ್ದು. ಆದರೆ ಈಗ ಕೊಟ್ಟರೆ ನೀವು ಪ್ರಿಯಾಂಪ್ಟ್ ಮಾಡ್ದಂಗೆ, ನವೆಂಬರ್ ಬಿಹಾರದ ಚುನಾವಣೆ ನಂತರ ಏನಾಗಬೇಕು ಅದು ಇವತ್ತೇ ಆಗುತ್ತೆ. ಬಣದ ರೂಪದಲ್ಲಿ ಬಡದಾಡಿ ಅನ್ನೋದನ್ನು ಈಗಲೇ, ಅದು ಡಿ ಕೆ ಶಿವಕುಮಾರ್ಗೂ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ಡಿ ಕೆ ಶಿವಕುಮಾರ್ ಪಾಯಿಂಟ್ ಸ್ಕೋರ್ ಮಾಡುವ ಪ್ರಯತ್ನವನ್ನು ಏನು ಮಾಡ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ಬಗ್ಗೆ ನೀವು ಮಾತಾಡಿದ್ರಿ, ನೀವು ಮಾತಾಡಿದ್ದನ್ನು ನಾವು ಕೇಳಿಸ್ಕೊಳ್ಳಲ್ಲ, ನಾನು ಹೈಕಮಾಂಡ್ಗೆ ಈ ವಿಷಯವನ್ನು ತಿಳಿಸ್ತೀನಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಪದೇ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಜಿತ್, ಒಂದಂತೂ ಸ್ಪಷ್ಟತೆ ಇಲ್ಲಿ ಕಾಣ್ತಾ ಇದೆ, ಏನು ಸಿದ್ದರಾಮಯ್ಯನವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಯಾವುದೇ ಹಂತಕ್ಕೆ ಹೋಗಿ ಆದರೂ ತಮ್ಮ ಹಗೆತನವನ್ನು ಅಥವಾ ತಮ್ಮ ಹಠವನ್ನು ಸಾಧಿಸ್ತವೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಆ ಸಿಗ್ನಲ್ಸ್ಗಳನ್ನು ಎರಡೂ ಬಣಗಳು ಸ್ಪಷ್ಟವಾಗಿ ಕೊಡ್ತಾ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಆಸ್ ಅ ಪಾರ್ಟ್ ಆಫ್ ರಣತಂತ್ರ ಅವರು ಮೌನದಿಂದಿದ್ದಾರೆ. ಅವ್ರೇನು ಮೌನ ಕುಳಿತುಕೊಳ್ಳೋ ಜಾಯಮಾನದವ್ರಲ್ಲ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅವ್ರಿಗೆ ಅನಿಸ್ತಾ ಇದೆ, ಏನೇ ಆದರೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಬರಬೇಕಾದ್ರೆ ಸ್ವಲ್ಪ ಬಹಳ ಸುಲಭವಾಗಿ ಸರಾಗವಾಗಿ ಈ ರೀತಿಯ ಪ್ರಕ್ರಿಯೆಗಳು ನಡಿಬೇಕು ಅಂತಕ್ಕಂಥದ್ದು. ಸಿದ್ದರಾಮಯ್ಯನವರ ಬಣಕ್ಕೂ ಒಂದು ಸ್ಪಷ್ಟತೆ ಬರ್ತಾ ಇದೆ, ಹೈಕಮಾಂಡ್ ಏನೋ ಡಿ ಕೆ ಶಿವಕುಮಾರ್ಗೊಂದು ಭರವಸೆಯನ್ನು ಕೊಟ್ಟಿದೆ. ಎರಡು ಸಾಧ್ಯತೆಗಳನ್ನು ಸಿದ್ದರಾಮಯ್ಯನವರ ಬಣ ನೋಡ್ತಾ ಇದೆ. ಒಂದು, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತೆ ಹೇಳಿ ಏಕಾಏಕಿ ಡಿ ಕೆ ಶಿವಕುಮಾರ್ನ ತರೋದಾದ್ರೆ ಸಿದ್ದರಾಮಯ್ಯನವರ ಬಣ ಮತ್ತು ಅವರ ಬೆಂಬಲಿಗರು ಯಾವ ಹಂತಕ್ಕೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಅನ್ನೋದು ಮೆಂಟಲ್ ಮೇಕಪ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು TV ಚಾನೆಲ್ ಎದುರುಗಡೆ ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಡಿ ಕೆ ಶಿವಕುಮಾರ್ ನಮ್ಮ ನಾಯಕರು ಅಂತ ಯಾರ್ಯಾರು ಹೇಳ್ತಾರೆ, ಅವರು ಸ್ವಿಚ್ ಓವರ್ ಆಗಲ್ಲ ಅಂತಕ್ಕಂಥದ್ದೇನು ಪಾಲಿಟಿಕ್ಸಲ್ಲಿರಲ್ಲ. ಹಾಗಾಗಿ ನನಗನ್ಸುತ್ತೆ ಅಜಿತ್, ಈಗ ಯತೀಂದ್ರರ ಹೇಳಿಕೆಯನ್ನು ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ ಒಂದಿಷ್ಟು ಒತ್ತಡವನ್ನು ಸಿದ್ದರಾಮಯ್ಯನವರ ಬಣದ ಮೇಲೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಯತೀಂದ್ರ ಅವರಿಂದ ಈ ರೀತಿಯ ಹೇಳಿಕೆಗಳು ಬಂದು ಡಿ ಕೆ ಶಿವಕುಮಾರರನ್ನು ಕಾರ್ನರ್ ಮಾಡ್ತಾ, ಶಾಸಕರ ಬೆಂಬಲ ನಮ್ಮ ಕಡೆಗಿದೆ, ಹೀಗಾಗಿ ನಾವು ಹೇಳಿದ್ದೇ ಸಾಧಿಸ್ತೀವಿ ಅನ್ನುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಬಣ ಮಾಡ್ತಾ ಇದೆ. ಬಟ್ ಎಂಡ್ ಆಫ್ ದ ಡೇ ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಯಾವ ರೀತಿಯ ನೆಗೋಷಿಯೇಷನ್ ಮಾಡ್ತಾರೆ ಅನ್ನೋದು ಮುಖ್ಯ. ಈಗ ರಾಹುಲ್ ಗಾಂಧಿ ಬಂದೇನು ಇದನ್ನೆಲ್ಲ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಲ್ಲ. ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಅವರು ಯಾರೂ ಬಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಲ್ಲ. ಕ್ರೈಸಿಸ್ ಮ್ಯಾನೇಜರ್ಸ್ಗಳ ರೂಪದಲ್ಲಿ ಕಾಣ್ತಾ ಇರ್ತಕ್ಕಂಥವ್ರು ಬರೀ 3 ಜನ ಮಾತ್ರ. ಒಂದು ಖರ್ಗೆ, ಕರ್ನಾಟಕದ ಆಳ ಅಗಲ ಉದ್ದ ಎಲ್ಲವೂ ಭಾಳ ತಿಳ್ಕೊಂಡಿರೋರು, ಎಲ್ಲ ನಾಯಕರನ್ನು ಕರೆದು ಏಕವಚನದಲ್ಲಿ ಯಾಕಪ್ಪ ಅಂತ ಕೇಳಬಲ್ಲ ಆಗಿರ್ತಕ್ಕಂಥ ಅಥಾರಿಟಿ ಇರೋರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್
ಈ ಮೂವರು ಈ ನೆಗೋಷಿಯೇಷನ್ಸನ್ನು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಮುಂದಿನ ಹಂತ. ಆದರೆ ನನಗನ್ಸುತ್ತೆ ಅಜಿತ್, ಯತೀಂದ್ರರ ಹೇಳಿಕೆ ಸಿದ್ದರಾಮಯ್ಯನವರ ಬಣ ಒಂದು ರೀತಿ ಡಿ ಕೆ ಶಿವಕುಮಾರನ್ನು ಕಾರ್ನರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ರಿಯಾಕ್ಟ್ ಮಾಡದೆ ಅದು ಹಿಂಗೂ ಇರ್ಬೋದು. ಅನೇಕ ಬಾರಿ ಏನಾಗುತ್ತೆ ರಾಜಕಾರಣದಲ್ಲಿ, ಟ್ರಿಗರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗುತ್ತೆ. ಏನೋ ಎಡವಟ್ಟು ಮಾತಾಡಲಿ ಅಂತ ಡಿ ಕೆ ಶಿವಕುಮಾರ್ ಟ್ರಿಗರ್ ಆಗದೆ ಇನ್ನಷ್ಟು ಮೌನ ಸಾಧಿಸ್ತಾ ಇದ್ದಾರೆ. ಜೊತೆಗೆ ಯತೀಂದ್ರರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ. ಹೈಕಮಾಂಡ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.